ಸಟ್ಟಾ ಬಜಾರ್ನ ಭವಿಷ್ಯ ನಿಜ ಆಗುತ್ತಾ ಇಲ್ವಾ ಅನ್ನೋ ಗೊಂದಲಕ್ಕೆ ಮುಂದಿನ ಹಂತದಲ್ಲಿ ನಾವು ಉತ್ತರ ಕೊಡ್ತೀವಿ. ಯಾಕೆ ಇದನ್ನು ನಂಬಬಹುದು ಅನ್ನೋದಕ್ಕೂ ಕೂಡ ನಮ್ಮ ಹತ್ರ ಉತ್ತರ ಇದೆ. ಆದರೆ ಈ ಸಟ್ಟಾ ಬಜಾರ್ನಲ್ಲಿ ನಾನು ಆಗಲೇ ಹೇಳ್ತಿದ್ದಾಗೆ ಕೇವಲ ಚುನಾವಣೆಗೆ ಸಂಬಂಧಪಟ್ಟಂತೆ ಮಾತ್ರ ಬಾಜಿ ಆಗೋದಿಲ್ಲ. ಮಳೆಯಿಂದ ಹಿಡಿದು ಬಾಲಿವುಡ್ನ ಪಿಕ್ಚರ್ವರೆಗೂ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಬಾಜಿ ಬೆಟ್ಟಿಂಗ್ ಎಲ್ಲವೂ ಕೂಡ ಅಲ್ಲಿ ನಡೆಯುತ್ತೆ. ಅದರಲ್ಲೂ ಕೂಡ ಬಹುತೇಕ ಈ ಬೆಟ್ಟಿಂಗ್ಗಳು ವಾಸ್ತವಕ್ಕೆ ಹತ್ತಿರವಾಗಿರುತ್ತೆ ಅನ್ನೋ ವಿಶ್ವಾಸಾರ್ಹತೆ ಕೂಡ ಉಳಿಸ್ಕೊಂಡಿದೆ ಈ ಸಟ್ಟಾ ಬಜಾರ್. ಹಾಗಾದರೆ ಯಾವ ರೀತಿಯ ಅಂಕಿಅಂಶಗಳ ಮೇಲೆ ಬೆಟ್ಟಿಂಗ್ ನಡೀತಾ ಇದೆ ಫಲೋಡಿಯಾ ಬಜಾರ್ನಲ್ಲಿ ಗಮನಿಸೋಣ. ಅದರಲ್ಲೂ ರಾಜ್ಯವಾರು ಎಷ್ಟೆಷ್ಟು ಕ್ಷೇತ್ರಗಳನ್ನು ಬಿಜೆಪಿ ಗೆಲ್ಲಬಹುದು ಅನ್ನೋ ಅಂದಾಜು ಆ ಬಜಾರ್ನಲ್ಲಿ ನಡೀತಾ ಇದೆ, ಚರ್ಚೆ ನಡೀತಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶ ಇರೋದು 80 ಲೋಕಸಭಾ ಕ್ಷೇತ್ರಗಳು. ಆ ಪೈಕಿ 63ರಿಂದ 65 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಬಹುದು ಅಂತ ಹೇಳಿ ಸಟ್ಟಾ ಬಜಾರ್ನಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ಮುಂದಿನ ರಾಜ್ಯ ರಾಜಸ್ಥಾನದಲ್ಲಿ ಇರೋದು 25 ಲೋಕಸಭಾ ಸೀಟ್ಗಳು. ಆ ಪೈಕಿ 25ರ ಪೈಕಿ 18ರಿಂದ 19 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲಬಹುದು ಅನ್ನೋ ಅಂದಾಜಿದೆ. ಇನ್ನು ಮಧ್ಯಪ್ರದೇಶದಲ್ಲಿ 28ಕ್ಕೆ 28 ಕೂಡ ಕ್ಲೀನ್ ಸ್ವೀಪ್ ಮಾಡುತ್ತೆ NDA ಅನ್ನೋ ವಿಶ್ವಾಸವನ್ನ ಸಟ್ಟಾ ಬಜಾರ್ನ ಬುಕ್ಕಿಗಳು ಹಾಗೆ ಅಲ್ಲಿ ಬೆಟ್ಟಿಂಗ್ ಮಾಡೋರು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಒಡಿಶಾದಲ್ಲಿ ಇರ್ತಕ್ಕಂಥದ್ದು 21 ಲೋಕಸಭಾ ಕ್ಷೇತ್ರ. 21 ಲೋಕಸಭಾ ಕ್ಷೇತ್ರಗಳ ಪೈಕಿ 12 ಬಿಜೆಪಿ ಪಾಲಾಗಬಹುದು ಅನ್ನೋ ಅಂದಾಜು ನಡೀತಾ ಇದೆ. ತಮಿಳುನಾಡು ಬಿಜೆಪಿ ಬಹಳಷ್ಟು ಎಫರ್ಟ್ ಹಾಕಿರುವಂತಹ ರಾಜ್ಯ ತಮಿಳುನಾಡು. ನಿಮಗೆ ಗೊತ್ತಿದೆ, ಅಣ್ಣಾಮಲೈ ಅವರ ಫೇಸ್ ವ್ಯಾಲ್ಯೂ ಜೊತೆಗೆ ಬಿಜೆಪಿಯ ಸಂಘಟನೆ ತಳಮಟ್ಟದಿಂದ ಬಿಜೆಪಿಯನ್ನ ಭದ್ರಗೊಳಿಸುವ ಪ್ರಯತ್ನ, ಎಲ್ಲ ಪ್ರಯತ್ನದ ನಂತರ ತಮಿಳುನಾಡಿನಲ್ಲಿ ಇರ್ತಕ್ಕಂತಹ 39 ಲೋಕಸಭಾ ಕ್ಷೇತ್ರಗಳ ಪೈಕಿ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 4ರಲ್ಲಿ ಖಾತೆ ತೆರೆಯುವಲ್ಲಿ ಬಿಜೆಪಿ ಯಶಸ್ವಿಯಾಗುತ್ತೆ ಅನ್ನೋ ಅಂದಾಜು ಲಭ್ಯವಾಗ್ತಾ ಇದೆ ಫಲೋಡಿ ಬಜಾರ್ನಿಂದ. ಪಶ್ಚಿಮ ಬಂಗಾಳ ದೀದಿಯ ಭದ್ರಕೋಟೆ ಅಂತ ಪರಿಗಣಿಸಲಾಗ್ತಾ ಇರೋದು. ಆದರೆ ಪಶ್ಚಿಮ ಬಂಗಾಳದಲ್ಲಿ ಅಚ್ಚರಿ ಅನ್ನೋ ರೀತಿಯಲ್ಲಿ 22 ಲೋಕಸಭಾ ಕ್ಷೇತ್ರಗಳಲ್ಲಿ ಕಮಲ ಈ ಬಾರಿ ಅರಳಬಹುದು ಅನ್ನೋ ಅಂದಾಜು ಮಾಡಲಾಗ್ತಿದೆ. ಪಶ್ಚಿಮ ಬಂಗಾಳದಲ್ಲಿರೋದು 42 ಲೋಕಸಭಾ ಸೀಟ್ಗಳು. ಆ ಪೈಕಿ 22ರಲ್ಲಿ ಬಿಜೆಪಿ ಗೆಲ್ಲಬಹುದು ಅನ್ನೋ ಅಂದಾಜು. ಇನ್ನು ತೆಲಂಗಾಣದಲ್ಲಿ ಇರುವಂತಹ 17 ಲೋಕಸಭಾ ಕ್ಷೇತ್ರಗಳ ಪೈಕಿ 6ರಿಂದ 7ರಲ್ಲಿ ಬಿಜೆಪಿ ಗೆಲುವಿನ ನಗೆಯನ್ನ ಬೀರಬಹುದು ಅನ್ನೋ ಅಂದಾಜು ನಡೀತಾ ಇದೆ. ಇನ್ನು ಅಸ್ಸಾಂನಲ್ಲಿ ಇರ್ತಕ್ಕಂಥದ್ದು 14 ಲೋಕಸಭಾ ಕ್ಷೇತ್ರಗಳು. ಆ ಪೈಕಿ 11ರಿಂದ 12ರಲ್ಲಿ ಬಿಜೆಪಿ ಗೆಲ್ಲಬಹುದು ಅನ್ನೋ ಅಂದಾಜಿದೆ. ಛತ್ತೀಸ್ಗಢ ಇರುವ 11 ಲೋಕಸಭಾ ಕ್ಷೇತ್ರಗಳ ಪೈಕಿ 9ರಿಂದ 10 ಬಿಜೆಪಿ ಪಾಲಾಗಬಹುದು ಅನ್ನೋ ಲೆಕ್ಕಾಚಾರ. ಇನ್ನು ಉತ್ತರಾಖಂಡದಲ್ಲಿ ಇರುವ 5 ಕ್ಷೇತ್ರಗಳಲ್ಲೂ ಕೂಡ ಕಮಲದ ಅಭ್ಯರ್ಥಿಗಳು ಅಥವಾ ಕಮಲ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ತಾರೆ ಅಂತ ಹೇಳಿ ವಿಶ್ವಾಸ ವ್ಯಕ್ತಪಡಿಸ್ತಾ ಇದೆ ಫಲೋಡಿಯಾ ಸಟ್ಟಾ ಬಜಾರ್. ದೆಹಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಜೈಲಿಗೆ ಕಳಿಸಿದ್ದು ಅದು ಬಿಜೆಪಿಯ ಹುನ್ನಾರ ಅನ್ನೋ ಆರೋಪ. ಈ ಆರೋಪ ಪ್ರತ್ಯಾರೋಪಗಳ ನಡುವೆನೇ ನಡೆದು ಹೋಯಿತು ಚುನಾವಣೆ. ಈ ಚುನಾವಣಾ ಫಲಿತಾಂಶದಲ್ಲಿ ದೆಹಲಿಯಲ್ಲಿ ಇರತಕ್ಕಂತಹ ಲೋಕಸಭಾ ಕ್ಷೇತ್ರಗಳ ಪೈಕಿ 6ರಿಂದ 7 ಬಿಜೆಪಿ ಪಾಲಾಗಬಹುದು ಅನ್ನೋ ಅಂದಾಜನ್ನ ವ್ಯಕ್ತಪಡಿಸಲಾಗ್ತಾ ಇದೆ. 7 ಅಲ್ಲಿರೋದು ಲೋಕಸಭಾ ಕ್ಷೇತ್ರಗಳು. ಆ ಪೈಕಿ 6ರಿಂದ 7ರಲ್ಲಿ ಬಿಜೆಪಿ ಗೆಲ್ಲಬಹುದು ಅನ್ನೋ ಅಂದಾಜನ್ನ ಮಾಡಲಾಗ್ತಾ ಇದೆ. ಇನ್ನು ಹಿಮಾಚಲ ಪ್ರದೇಶ ಕೂಡ ಕಮಲ ಕ್ಲೀನ್ ಸ್ವೀಪ್ ಮಾಡುತ್ತೆ. ಇರುವ 4 ಕ್ಷೇತ್ರಗಳಲ್ಲೂ ಕೂಡ ಕಮಲದ ಅಭ್ಯರ್ಥಿಗಳೇ ಗೆಲ್ತಾರೆ ಅನ್ನೋ ಅಂದಾಜನ್ನ ಮಾಡಲಾಗ್ತಾ ಇದೆ. ಹರಿಯಾಣದಲ್ಲಿರೋದು 10 ಲೋಕಸಭಾ ಕ್ಷೇತ್ರಗಳು. ಆ ಪೈಕಿ 4ರಿಂದ 6 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲಬಹುದಂತೆ. ಜಾರ್ಖಂಡ್ನ 14 ಲೋಕಸಭಾ ಕ್ಷೇತ್ರಗಳ ಪೈಕಿ 10ರಿಂದ 11 ಬಿಜೆಪಿ ಪಾಲಾದರೆ ಆಂಧ್ರ ಪ್ರದೇಶದ 25ರ ಪೈಕಿ 9ರಿಂದ 11 ಕ್ಷೇತ್ರಗಳಲ್ಲಿ ಕಮಲ ಅರಳುತ್ತೆ ಅನ್ನೋ ಅಂದಾಜು ಮಾಡಲಾಗ್ತಾ ಇದೆ. ಪಂಜಾಬ್ ಸದ್ಯಕ್ಕೆ ಇರೋದು ನಮಗೆ ಗೊತ್ತಿರೋ ಹಾಗೆ ಆಮ್ ಆದ್ಮಿ ಪಕ್ಷದ ಸರ್ಕಾರ. ಆದರೆ ಪಂಜಾಬ್ನಲ್ಲಿ 13 ಲೋಕಸಭಾ ಕ್ಷೇತ್ರಗಳ ಪೈಕಿ 2 ಕ್ಷೇತ್ರಗಳಲ್ಲಿ ಮಾತ್ರ ಕಮಲದ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನೋ ಅಂದಾಜು. ಇನ್ನು ಗೋವಾದಲ್ಲಿರೋದು 2 ಲೋಕಸಭಾ ಸೀಟ್. ಅದರಲ್ಲಿ ಒಂದಂತೂ ಗೆಲುವು ಖಚಿತ, ಗೆದ್ರೆ 2ನ್ನೂ ಗೆಲ್ಲುವ ಪಾಸಿಬಿಲಿಟೀಸ್ ಇದೆ ಅನ್ನೋ ಅಂದಾಜನ್ನ ಮಾಡಲಾಗ್ತಾ ಇದೆ. ಪ್ರಧಾನಿ ಮೋದಿ ಅವರ ತವರೂರು ಗುಜರಾತ್ನ ಎಲ್ಲ 26 ಕ್ಷೇತ್ರಗಳಲ್ಲೂ ಕೂಡ
ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲಬಹುದು ಅನ್ನೋ ಅಂದಾಜು. ಕರ್ನಾಟಕದಲ್ಲಿ ಕಳೆದ ಬಾರಿ 25 ಸೀಟ್ಗಳನ್ನು ಬಿಜೆಪಿ ಅಭ್ಯರ್ಥಿಗಳು ಗೆದ್ದಿದ್ರು. ಈ ಬಾರಿ ಜೆಡಿಎಸ್ನ ಜೊತೆಗಿನ ಮೈತ್ರಿ. ಇದಾಗಿಯೂ ಕೂಡ 28ರ ಪೈಕಿ 18ರಿಂದ 20 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲಬಹುದು ಅನ್ನೋ ಅಂದಾಜು ಸಟ್ಟಾ ಬಜಾರ್ನಲ್ಲಿ ನಡೀತಾ ಇದೆ. ಇನ್ನು ಈ ಎಲ್ಲ ಲೆಕ್ಕಾಚಾರಗಳು, ಅಂದಾಜು ಇದೆಲ್ಲದರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಇದೆ. ಅದರಲ್ಲೂ ಕೂಡ ರಾಮ ಮಂದಿರ ವಿಚಾರವನ್ನ ಮತ್ತೊಮ್ಮೆ ಪ್ರಸ್ತಾಪ ಮಾಡಿದ್ದಾರೆ ಮೋದಿ. ಇನ್ ಕೇಸ್ ಏನಾದರೂ ಅಪ್ಪಿತಪ್ಪಿ ಇಂಡಿ ಮೈತ್ರಿಕೂಟ, ಅದರಲ್ಲೂ ಕಾಂಗ್ರೆಸ್ ಕೈಗೆ ಅಧಿಕಾರ ಬಂದಿದ್ದೇ ಆದಲ್ಲಿ ರಾಮ ಮಂದಿರವನ್ನ ಒಡೆದಾಕ್ತಾರೆ ಅನ್ನೋ ಅರ್ಥದ ಮಾತನಾಡಿದ್ದಾರೆ ನರೇಂದ್ರ ಮೋದಿ. ಆ ಮಾತನ್ನು ನೀವು ಕೇಳಿಸ್ಕೊಳ್ಳಿ ನರೇಂದ್ರ ಮೋದಿ ಅವರದ್ದು. ಅದಾದ ನಂತರದಲ್ಲಿ ಮತ್ತಷ್ಟು ವಿಶ್ಲೇಷಣೆ ಬಗ್ಗೆ ಮಾಡೋಣ. सपा कांग्रेस वाले सरकार में आए तो रामलला को फिर से टेंट में भेजेंगे और मंदिर पर बुलडोजर चलवा देंगे। क्या योगी जी से यही सीखना है क्या? अरे जरा योगी जी से ट्यूशन लो, बुलडोजर कहां चलाना कहां नहीं चलाना। ನಾವು ಈ ಫಲೋಡಿಯಲ್ಲಿ ಇರತಕ್ಕಂಥ ಸಟ್ಟಾ ಬಜಾರ್ ಬಗ್ಗೆ ಮಾತನಾಡ್ತಿದ್ವಿ. ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಬಹುದು ಬಿಜೆಪಿ ಅನ್ನೋ ಅಂದಾಜು ಸಟ್ಟಾ ಬಜಾರ್ನಲ್ಲಿ ನಡೀತಿದೆ ಅನ್ನೋದರ ಅಂಕಿಅಂಶವನ್ನ ನಿಮ್ಮ ಮುಂದೆ ಇಟ್ವಿ. ಆದರೆ ಯಾಕೆ ನಂಬಬೇಕು ಅಥವಾ ಯಾಕೆ ನಂಬಲಿಕ್ಕೆ ಅರ್ಹವಾಗಿರುತ್ತೆ ಈ ಬೆಟ್ಟಿಂಗ್ ವಿಚಾರದಲ್ಲಿ ನಡೀತಿರುವ ಚರ್ಚೆ ಅನ್ನೋದಕ್ಕೆ ಕಳೆದ ಅಸೆಂಬ್ಲಿ ಚುನಾವಣೆ, ಕರ್ನಾಟಕದಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆ, ಅದರ ಜೊತೆಗೆ ರಾಜಸ್ಥಾನದಲ್ಲಿ ನಡೆದಂತಹ ಅಸೆಂಬ್ಲಿ ಚುನಾವಣೆ, ಈ ಚುನಾವಣೆಯಲ್ಲೂ ಕೂಡ ನಡೆದಿತ್ತು ಬೆಟ್ಟಿಂಗ್ ಫಲೋಡಿಯಾ ಸಟ್ಟಾ ಬಜಾರ್ನಲ್ಲಿ. ಆಗ ಅಲ್ಲಿನ ಪ್ರಿಡಿಕ್ಷನ್, ಅಲ್ಲಿನ ಅಂದಾಜು ಯಾವ ರೀತಿ ಇತ್ತು ಅನ್ನೋದನ್ನ ಗಮನಿಸಿದ್ರೆ ಬಹುಶಃ ಈ ಬಾರಿ ನಡೀತಾ ಇರುವ ಈ ಅಂದಾಜು ಕೂಡ ಸತ್ಯ ಆಗಬಹುದೇನೋ ಅನ್ನೋ ಸಹಜ ಕುತೂಹಲ ಹುಟ್ಟುತ್ತೆ. ಕರ್ನಾಟಕದ ಅಸೆಂಬ್ಲಿ ಚುನಾವಣೆ ಸಂದರ್ಭದಲ್ಲಿ ಫಲೋಡಿಯಾ ಸಟ್ಟಾ ಬಜಾರ್ನಲ್ಲಿ ಕಾಂಗ್ರೆಸ್ ಪಕ್ಷ 137 ಅಥವಾ 136 ಸ್ಥಾನಗಳನ್ನ ಗೆಲ್ಲಬಹುದು ಅಂತ ಹೇಳಿ ಅಂದಾಜು ಮಾಡಲಾಗಿತ್ತು. 137 ಇನ್ಫ್ಯಾಕ್ಟ್ ಸಟ್ಟಾ ಬಜಾರ್ನಲ್ಲಿ ಹೊರಹೊಮ್ಮಿದ್ದ ನಂಬರ್. ನಮಗೆ ಗೊತ್ತಿರೋ ಹಾಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ 136 ಸೀಟ್ಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಯಿತು. ಇನ್ನು ಬಿಜೆಪಿ 55 ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಹೇಳಿ ಆ ಬೆಟ್ಟಿಂಗ್ ಕ್ಷೇತ್ರದಲ್ಲಿ ಚರ್ಚೆ ಆಗ್ತಾ ಇತ್ತು. 66 ಕ್ಷೇತ್ರಗಳನ್ನು ಬಿಜೆಪಿ ಗೆಲ್ತು ಕರ್ನಾಟಕದಲ್ಲಿ. ಇನ್ನು ರಾಜಸ್ಥಾನ ಅಸೆಂಬ್ಲಿ ಚುನಾವಣೆ ಸಂದರ್ಭದಲ್ಲೂ ಕೂಡ ಫಲೋಡಿ ಭವಿಷ್ಯ ನುಡಿದಿತ್ತು. ಬಿಜೆಪಿ 115ರಿಂದ 120 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ರಾಜಸ್ಥಾನ ಅಸೆಂಬ್ಲಿ ಚುನಾವಣೆಯಲ್ಲಿ ಅಂತ ಹೇಳಿ ಎಕ್ಸಾಕ್ಟ್ಲಿ 115 ಕ್ಷೇತ್ರಗಳಲ್ಲಿ ಗೆಲ್ತು ಬಿಜೆಪಿ. ಕಾಂಗ್ರೆಸ್ 65ರಿಂದ 70 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅನ್ನೋ ಅಂದಾಜು ಸಟ್ಟಾ ಬಜಾರ್ನಲ್ಲಿ ಚರ್ಚೆಗೆ ಒಳಪಟ್ಟಿತ್ತು. ರಾಜಸ್ಥಾನ ಅಸೆಂಬ್ಲಿ ಚುನಾವಣೆಯಲ್ಲಿ 69 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ತು. ಈ ಆಧಾರದ ಮೇಲೆ ಚರ್ಚೆ ನಡೀತಿರೋದು ಈ ಬಾರಿ 400 ಪಾರ್ ಆಗದೆ ಹೋದರೂ ಕೂಡ ಮೋದಿ ಗೆಲ್ತಾರೆ, ಮತ್ತೊಂದು ಅವಧಿಗೆ NDA ಸರ್ಕಾರ ರಚನೆ ಆಗತ್ತೆ ಅಂತ ಹೇಳಿ ಸಟ್ಟಾ ಬಜಾರ್ನಲ್ಲಿ ಚರ್ಚೆ ಆಗ್ತಾ ಇದೆ. ಚರ್ಚೆ ಏನೇ ಇದ್ರೂ ಕೂಡ ಮತದಾರ ಪ್ರಭು ಭವಿಷ್ಯವನ್ನ ಬರಿತಾ ಇದ್ದಾನೆ. 4 ಹಂತದ ಚುನಾವಣೆ ಆಗಿದೆ, ಇನ್ನು 3 ಉಳಿದಿದೆ. ಯಾವ ರೀತಿಯಾದ ಭವಿಷ್ಯವನ್ನ ಮತದಾರ ಪ್ರಭು ಭದ್ರಪಡಿಸಿದ್ದಾನೆ. EVMಗಳಲ್ಲಿ ಜೂನ್ 4ನೇ ತಾರೀಕು ಫಲಿತಾಂಶ ಹೊರಬೀಳುತ್ತೆ. ಸಟ್ಟಾ ಬಜಾರ್ನ ಈ ಬಾರಿಯ ಈ 400 ಪಾರ್ನ ಕುರಿತಾದ ವಿಶ್ಲೇಷಣೆ ಸರಿಯಾಗಿದೆಯಾ ಇಲ್ವಾ ನಾವು ಗಮನಿಸೋಣ. ಇದೆಲ್ಲದರ ನಡುವೆ ದೇಶದ ಮುಂದಿನ ಪ್ರಧಾನಿ ಯಾರಾಗ್ತಾರೆ ಅಂತ ಹೇಳಿ ನಾವು ಒಂದಷ್ಟು ಜನರನ್ನ ಮಾತನಾಡಿಸೋ ಪ್ರಯತ್ನವನ್ನ ಮಾಡಿದ್ವಿ. ಏನ್ ಹೇಳಿದ್ರು ಜನ ಕೇಳೋಣ ಬನ್ನಿ. ಬಹುಮತವು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಚಿಗುರುವುದರೊಂದಿಗೆ 300ಕ್ಕೂ ಅಧಿಕ ಸೀಟು ಗೆಲ್ಲೋದರೊಂದಿಗೆ ದೇಶದ ಅಧಿಕಾರ ಹಿಡಿಯೋದು ಶತಸಿದ್ಧ. ಅಂದ್ರೆ ಒಂದು ಮೋದಿ ಪರ ಭಾರತೀಯ ಜನತಾ ಪಕ್ಷದ ಪರ ಅಲೆ ಇದೆ. ಮತ್ತು ಈ ಸಾರಿ ಅಬ್ಕಿ ಬಾರ್ 400 ಪಾರ್ ಏನು ಭಾರತೀಯ ಜನತಾ ಪಕ್ಷದ ನಾರ ಇದೆ, ಇದು ಸತ್ಯ ಆಗ್ತದೆ. ಅಬ್ಕಿ ಬಾರ್ 400 ಪಾರ್ ಏನದ ಹೆಚ್ಚಿನ ಸೀಟ್ ಏನದ 400 ಸೀಟ್ ಮೇಲ್ಪಟ್ಟು ಸೀಟ್ ಬಂದು ನಮ್ದು ಏನದ ಜನಪ್ರಿಯ ಏನು ಪ್ರಧಾನಿ ಇದ್ದಾರ ಮತ್ತೊಮ್ಮೆ 3ನೇ ಸಾರಿ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. NDA ಸರ್ಕಾರದ ನರೇಂದ್ರ ಮೋದಿ ನೇತೃತ್ವದ BJP ಸರ್ಕಾರವನ್ನು ಈ ಬಾರಿ ಜನ ತಿರಸ್ಕಾರ ಮಾಡಿ ಕಾಂಗ್ರೆಸ್ ನೇತೃತ್ವದ NDA ಇಂಡಿಯಾ ಒಕ್ಕೂಟವನ್ನು ತಿರಸ್ಕರಿಸಿ ಇಂಡಿಯಾ ಒಕ್ಕೂಟವನ್ನು ಅಧಿಕಾರಕ್ಕೆ ತರೋದು ಖಚಿತವಾದಂಥ ವಾತಾವರಣ ಇವತ್ತು ಎಲ್ಲೆಡೆ ದೇಶದೆಲ್ಲೆಡೆ ಸೃಷ್ಟಿಯಾಗಿರೋಂಥದ್ದು.
ಗೆದ್ದರೆ ಒಂದು ತ್ಯಾಗ, ಒಂದು ರಾಷ್ಟ್ರಭಕ್ತಿ, ಒಂದು ಕೆಲಸದಲ್ಲಿ ಕಾರ್ಯತತ್ಪರತೆ ಮತ್ತು ದೇಶ ಸೇವೆ ಮತ್ತು ದೇಶ ರಕ್ಷಣೆ ಹೇಳ್ತಾ ಹೋದರೆ ಭಾಳ ಇದೆ. ಒಬ್ಬ ಬೈರಾಗಿ, ಒಬ್ಬ ಸನ್ಯಾಸಿ, ಒಬ್ಬ ಸಮಾಜ ಸೇವಕ, ದೇಶ ಬಿಟ್ಟು ಬೇರೆ ಏನನ್ನೂ ಚಿಂತನೆ ಮಾಡ್ದಲೇ ಇರೋನು 10 ವರ್ಷದಲ್ಲಿ ಒಂದು ಸತಿಯೂ ಬೇರೆ ಜಾತಿ ಹೆಸರು ಹೇಳ್ದಲೇ ಪ್ರತಿಯೊಬ್ಬರಿಗೂ ಅನುಕೂಲ ಮಾಡಿಕೊಟ್ಟವರು ಮೋದಿಯವರು. ನಾವು ಅದನ್ನು ಒಂದು ಪಕ್ಷ, ಒಂದು ಸಂಸ್ಥೆ, ಒಂದು ರಾಜಕೀಯ ತತ್ವ ಅಂತ ನೋಡ್ದಲೇ ಒಬ್ಬ ಸತ್ಪುರುಷ ಅಥವಾ ಒಬ್ಬ ಒಳ್ಳೆ ಸಾಮಾನ್ಯ ಮನುಷ್ಯ ಅಂದ್ಕೊಂಡ್ರು ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು. ನಾವು ಕೇಳಿಸ್ಕೊಂಡಿದ್ದು ಒಂದು 3 ರಿಂದ 4 ಜನರ ಅಭಿಪ್ರಾಯ. ಆದರೆ ಕೋಟ್ಯಾಂತರ ಮತದಾರರು ತಮ್ಮ ತಮ್ಮ ನಿರ್ಧಾರವನ್ನು ಓಟ್ನ ಮೂಲಕ ಪ್ರಕಟ ಮಾಡ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನು ನಾವು ಬೇರೆ ಸುದ್ದಿಗೆ ಹೋಗೋಕೆ ಮುಂಚೆ ಈ ಫಲೋಡಿ ಭವಿಷ್ಯ, ಈ ಬಾರಿಯ ಚುನಾವಣೆಯಲ್ಲಿ NDA ಎಷ್ಟು ಗೆಲ್ಲಬಹುದು ಅಂತ ಹೇಳಿ ಪ್ರಿಡಿಕ್ಟ್ ಮಾಡ್ತಿದೆ, ಅದನ್ನು ಕ್ವಿಕ್ಕಾಗಿ ಗಮನಿಸ್ಬಿಡೋಣ. NDA 329ರಿಂದ 332 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಬಹುದು ಅನ್ನೋ ಅಂದಾಜನ್ನು ಹೇಳಲಾಗ್ತಾ ಇದೆ. BJP ಏಕಪಕ್ಷೀಯವಾಗಿ 296ರಿಂದ 300 ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಹೇಳಲಾಗ್ತಾ ಇದೆ. 400 ಪಾರ್ ಆಗೋದು ಬಹುತೇಕ ಡೌಟ್. ಆದರೆ ಸರ್ಕಾರ ರಚನೆ ಮಾಡುವಷ್ಟು ಕ್ಷೇತ್ರಗಳ ಬಲ BJPಗೆ ಅರ್ಥಾತ್ NDAಗೆ ಲಭ್ಯವಾಗುತ್ತೆ ಅಂತ ಹೇಳಿ ಅಂದಾಜನ್ನು ಮಾಡ್ತಾ ಇದೆ ಫಲೋಡಿಯಾ ಸಟ್ಟಾ ಬಜಾರ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಭವಿಷ್ಯ ನಿಜವಾ ಅಥವಾ ವಾಸ್ತವಕ್ಕೆ ದೂರವಾದದ್ದ ಗೊತ್ತಾಗೋದು ಜೂನ್ 4ನೇ ತಾರೀಕು. ಇಡೀ ದಿನ ಜೂನ್ 4ನೇ ತಾರೀಕು ರಿಸಲ್ಟ್ ಕುರಿತಾದ ಇಂಚಿಂಚು ಅಪ್ಡೇಟ್ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರವಾಗುತ್ತೆ. ಮಿಸ್ ಮಾಡದೆ ಜೂನ್ 4 ರಿಪಬ್ಲಿಕ್ ಕನ್ನಡವನ್ನೇ ವೀಕ್ಷಿಸಿ.